ತಮಗೆಲ್ಲರಿಗೂ ಸಹ ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನಾವು ಈ ಶ್ರಮ ಧ್ಯಾನವನ್ನು ಧ್ಯಾನಿಸುವ ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರನ್ನು ಅತಿಶಯವಾಗಿ ಪ್ರೀತಿಸುವಂಥ ನಮ್ಮ ದೇವರೇ, ಈಗಲೂ ನಿನ್ನ ಪವಿತ್ರ ಸಾನ್ನಿಧ್ಯದಲ್ಲಿ ನಾವು ಇಂದಿನ ಶ್ರಮ ಧ್ಯಾನವನ್ನು ಧ್ಯಾನಿಸುವಂತೆ ನೀನು ಕೊಟ್ಟಂಥ ಈ ಕೃಪೆಯ ಸಮಯಕ್ಕಾಗಿ ವಂದಿಸುತ್ತೇವೆ. ನಮಗಾಗಿ ನೀನು ಮಾಡಿದಂಥ ಶ್ರೇಷ್ಠ ನಿನ್ನ ತ್ಯಾಗ ಬಲಿದಾನಗಳನ್ನು ನಾವು ಈ ಪಾವನ ದಿನಗಳಲ್ಲಿ ಸ್ಮರಣೆ ಮಾಡುತ್ತಾ ನಮ್ಮ ಜೀವನದಲ್ಲಿಯೂ ಕರ್ತನೆ ನಿನ್ನ ಕ್ರೂಜೆಯನ್ನು ಹಿಂಬಾಲಿಸುವ ಮೂಲಕ ನಮ್ಮನ್ನು ನಾವು ಪುನರ್ ಪ್ರತಿಷ್ಠಿಸಿಕೊಳ್ಳುವಂಥ ಕೃಪೆಯಲ್ಲಿ ಕರ್ತನೆ ಮುನ್ನಡೆಸು. ಇಂದಿನ ಧ್ಯಾನದ ಮೂಲಕ ನೀನು ನಮ್ಮ ಕೂಡ ಮಾತಾಡು. ಯೇಸು ಬಿಡಿ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಯೇಸು ತನ್ನ ಶಿಷ್ಯರಿಗೆ ಅಂತ್ಯಕಾಲದ ಕುರಿತು ಗಂಭೀರವಾದ ಎಚ್ಚರಿಕೆಯನ್ನು ಆತನು ನೀಡ್ತಾನೆ. ಇದು ಕೇವಲ ಭವಿಷ್ಯದ ಕುರಿತು ತಿಳಿಸುವ ಪಾಠವಲ್ಲ, ಇಂದಿನ ನಮ್ಮ ಜೀವನದ ಗುಣಮಟ್ಟವನ್ನು ಅದು ಪರೀಕ್ಷಿಸುವ ದರ್ಪಣವಾಗಿದೆ. ಇಂದಿನ ಈ ಧ್ಯಾನದ ಮೂಲಕ ನಾವು ಕ್ರಿಸ್ತನ ಶಿಲುಬೆಯ ಮರ್ಮವನ್ನು ಅರ್ಥೈಸುವಂತಹದ್ದು ಬಹಳ ಸೂಕ್ತ. ಇಂದಿನ ಧ್ಯಾನಕ್ಕೆ ನಮಗೆ ನೇಮಕವಾದಂಥ ದೇವರ ವಾಕ್ಯದ ಪರಿಚಯದ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42ರಿಂದ 51ನೇ ವಚನ. ಅದನ್ನು ನಾವು ಓದಿ ಕೇಳೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡು ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣ ಇರುವವು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಯೇಸು ತನ್ನ ಶಿಷ್ಯರಿಗೆ ಅಂತ್ಯಕಾಲದ ಮತ್ತು ತನ್ನ ಎರಡನೇ ಬರುವಿಕೆಯ ಕುರಿತು ಉಪದೇಶಿಸುತ್ತಾ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42ರಿಂದ 51ನೇ ವಚನಗಳಲ್ಲಿ ಎಚ್ಚರಿಕೆಯಿಂದಿರಿ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಇಂದಿನ ಧ್ಯಾನದ ಮುಖ್ಯ ಪ್ರಸ್ತಾಪ ಪ್ರತ್ಯಕ್ಷ ಕಾಲದ ಎಚ್ಚರಿಕೆಯ ನುಡಿಗಳು. ಎಚ್ಚರಿಕೆಯಿಂದಿರಿ, ವಾಚ್ಫುಲ್ನೆಸ್. ವಚನ 42ರಲ್ಲಿ ಆದ ಕಾರಣ ಜಾಗರೂಕರಾಗಿರಿ, ನಿಮ್ಮ ಕರ್ತನು ಯಾವ ದಿನ ಬರುವನೆಂದು ನಿಮಗೆ ತಿಳಿಯದು. ಯೇಸು ನಮಗೆ ಸಮಯವನ್ನು ಹೇಳಲಿಲ್ಲ, ಆದರೆ ಎಚ್ಚರಿಕೆಯ ಜೀವನವನ್ನು ಆತನು ಕಲಿಸಿದನು. ಕ್ರೈಸ್ತ ಜೀವನವು ನಿರ್ಲಕ್ಷ್ಯದ ಜೀವನವಲ್ಲ, ಪ್ರತಿದಿನವೂ ಕರ್ತನಿಗಾಗಿ ಸಿದ್ಧವಾಗಿರುವ ಒಂದು ಮನೋಸ್ಥಿತಿ ಅದು ನಮ್ಮದಾಗಿರಬೇಕು. ದೇವರ ಕಾರ್ಯವನ್ನು ಮುಂದೂಡುವಂತಹದ್ದು ಅದು ನಮ್ಮ ಜೀವನದ ಒಂದು ಪ್ರಯಾರಿಟಿ ಅಲ್ಲ. ಪರಿಶುದ್ಧ ಜೀವನ, ಇವುಗಳು ನಮ್ಮ ಎಚ್ಚರಿಕೆಯ ಗುರುತುಗಳು. ಯೇಸು ಈ ಮೂಲಕವಾಗಿ ತನ್ನ ಶಿಷ್ಯರಿಗೆ ತಿಳಿಯಪಡಿಸುವಂಥ ಪ್ರತ್ಯಕ್ಷತೆಯ ಕಾಲದ ಒಂದು ಎಚ್ಚರಿಕೆಯನ್ನು ಗಮನಿಸುವಾಗ ಕರ್ತನ ಬರುವಿಕೆಯ ಕುರಿತು ನಿರ್ಲಕ್ಷ್ಯವನ್ನು ತೋರುವುದರ ಕುರಿತಾಗಿ ಆತನು ತಿಳಿಯಪಡಿಸುತ್ತಾನೆ. ಅಲ್ಲಿ ಪ್ರಾಮುಖ್ಯವಾಗಿ ಪಾಪವನ್ನು ಲಘುವಾಗಿ ನೋಡುವುದು.
ಪ್ರಾರ್ಥನೆ ಇಲ್ಲದ ಜೀವನ, ದೇವರ ವಾಕ್ಯವನ್ನು ನಿರ್ಲಕ್ಷಿಸುವುದು, ಕರ್ತನ ಬರುವಿಕೆಯನ್ನು ತಿರಸ್ಕರಿಸುವ ಮನೋಭಾವ. ಕರ್ತನ ಬರುವಿಕೆಯಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು? ಅಲ್ಲಿ ಪ್ರಾಮುಖ್ಯವಾಗಿ ಪಶ್ಚಾತ್ತಾಪದ ಹೃದಯ, ಪ್ರಾರ್ಥನೆಯಲ್ಲಿ ನಿರಂತರ ನೆಲೆಗೊಳ್ಳುವುದು, ಸೇವೆಯ ಬಗ್ಗೆ ನಿಷ್ಠೆ, ಪರಿಶುದ್ಧ ಜೀವನ. ಕಳ್ಳನು ಯಾವಾಗ ಬರುತ್ತಾನೆಂದು ಮನೆಯ ಮಾಲೀಕನಿಗೆ ಗೊತ್ತಿದ್ದರೆ ಅವನು ಜಾಗೃತನಾಗಿರುತ್ತಾನೆ. ಹಾಗೆಯೇ ನಾವು ಯೇಸುವಿನ ಬರುವಿಕೆಯನ್ನು ನಿರೀಕ್ಷಿಸಿ ಬದುಕಬೇಕು. ಇಲ್ಲಿ ಎರಡನೇದಾಗಿ ನಂಬಿಗಸ್ತ ಸೇವಕ, ಫೇತ್ಫುಲ್ ಸರ್ವೆಂಟ್. ವಚನ 45ರಲ್ಲಿ ನಾವು ಗಮನಿಸುವಂತಹದ್ದು, ತನ್ನ ಯಜಮಾನನು ತನ್ನ ಮನೆಯ ಮೇಲೆ ನೇಮಿಸಿದ ನಂಬಿಗಸ್ತ ಮತ್ತು ಜ್ಞಾನಿಯಾದ ಸೇವಕನು ಯಾರು? ಯೇಸು ಇಬ್ಬರು ಸೇವಕರ ಉದಾಹರಣೆಯನ್ನು ಇಲ್ಲಿ ಕೊಡ್ತಾನೆ. ನಂಬಿಗಸ್ತ ಸೇವಕ, ನಂಬಿಗಸ್ತ ಸೇವಕ ಯಜಮಾನ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸ್ತಾನೆ. ಯಜಮಾನ ಇಲ್ಲದಿದ್ದರೂ ತನ್ನ ಕರ್ತವ್ಯವನ್ನು ಮಾಡ್ತಾನೆ. ಆತನು ತನ್ನಲ್ಲಿ ತನ್ನ ಭಯಭಕ್ತಿಯ ಜೀವಿತವನ್ನು ಅಲ್ಲಿ ಪ್ರದರ್ಶಿಸುತ್ತಾನೆ. ಆದರೆ ಅಪನಂಬಿಗಸ್ತ ಸೇವಕ, ಯಜಮಾನ ಯಾವಾಗ ಬರುತ್ತಾನೆ ಎನ್ನುವಂತಹದ್ದು ಆತನು ತಡವಾಗುತ್ತದೆ ಎನ್ನುವುದಾಗಿ ಭಾವಿಸಿ ಅದರ ಸಮಯವನ್ನು ದುರುಪಯೋಗ ಮಾಡುವವನು, ಕರ್ತನ ಬರುವಿಕೆಯನ್ನು ತಡವೆಂದುಕೊಂಡವನು ಅಲ್ಲಿ ಇತರರನ್ನು ಹಿಂಸೆ ಮಾಡುವಂತಹದ್ದು, ಮಾತ್ರವಲ್ಲ ಲೌಕಿಕ ಸುಖದಲ್ಲಿ ಮುಳುಗುವಂತಹದ್ದು. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ನಾವು ಹೇಗೆ ನಿರ್ವಹಿಸುತ್ತಿದ್ದೇವೆ? ದೇವರು ನಮಗೆ ಕೊಟ್ಟಂಥ ಕುಟುಂಬ ಜೀವನ, ಸಭಾ ಜೀವನ ಹಾಗೂ ಸಾಮಾಜಿಕ ಜೀವನ, ನಾವು ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರ, ಇವೆಲ್ಲವೂ ದೇವರ ಹಸ್ತದಲ್ಲಿರುವ ಹೊಣೆಗಾರಿಕೆಗಳು. ಇವುಗಳಲ್ಲಿ ನಾವು ಹೇಗೆ ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುತ್ತೇವೆ? ಮೂರನೇದಾಗಿ ನಾವು ಗಮನಿಸುವಂತಹದ್ದು ತಡವಾದಂತೆ ಕಾಣುವ ಕರ್ತನ ಬರೋಣ, ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್. ಅಪನಂಬಿಗಸ್ತ ಸೇವಕನು ತನ್ನ ಯಜಮಾನನು ತಡವಾಗುತ್ತದೆ ಎಂಬುದಾಗಿ ಆತನು ಅಂದುಕೊಂಡ. ಅನೇಕರು ಇಂದು ಹೀಗೆ ಯೋಚಿಸುತ್ತಾರೆ, ಇನ್ನೂ ಸಮಯ ಇದೆ, ನಂತರ ಪಶ್ಚಾತ್ತಾಪ ಪಡುತ್ತೇನೆ. ಜೀವನದಲ್ಲಿ ಕೊಡಲ್ಪಟ್ಟಂಥ ಅವಕಾಶಗಳು ಅದನ್ನು ಒಂದು ರೀತಿಯಲ್ಲಿ ನಿರ್ಲಕ್ಷಿಸುವಂಥದ್ದು. ಆದರೆ ನಾವು ಯಾವುದಕ್ಕೋಸ್ಕರ ಅದರ ಕುರಿತಾಗಿ ಜವಾಬ್ದಾರಿಯಿಂದ ವರ್ತಿಸಬೇಕು, ಎಂದು ಪಶ್ಚಾತ್ತಾಪ ಪಡಬೇಕು, ಇಂದು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ನಾವು ಹೊಂದುವಂಥದ್ದು. ಇಂದು ಸೇವೆಯಲ್ಲಿ ನಮಗೆ ಕೊಡಲ್ಪಟ್ಟಂಥ ವಹಿಸಲ್ಪಟ್ಟಂಥ ಸೇವೆಯಲ್ಲಿ ನಾವು ನಿಷ್ಠರಾಗಿರುವಂಥದ್ದು. ನಾಲ್ಕನೇದಾಗಿ ನ್ಯಾಯ ಮತ್ತು ಪ್ರತಿಫಲ, ಜಡ್ಜ್ಮೆಂಟ್ ಆ್ಯಂಡ್ ರಿವಾರ್ಡ್. ನಂಬಿಗಸ್ತ ಸೇವಕನಿಗೆ ಅಲ್ಲಿ ಯಜಮಾನನಿಂದ ಕೊಡಲ್ಪಟ್ಟಂಥ ಬಹುಮಾನ, ಅಪನಂಬಿಗಸ್ತ ಸೇವಕನಿಗೆ ಸಿಕ್ಕಿದಂಥ ಶಿಕ್ಷೆ. ಇದು ಅವರ ಜೀವನದಲ್ಲಿ ನಾವು ಕಲಿಯುವಂಥ ಪಾಠ ಏನು? ದೇವರು ಏನಾಗಿದ್ದಾನೆ? ದೇವರು ನಿಷ್ಠನಾಗಿದ್ದಾನೆ. ನಮ್ಮ ಜೀವನ ಅದು ವ್ಯರ್ಥವಲ್ಲ, ಪ್ರತಿಯೊಂದು ಕೆಲಸಕ್ಕೂ ಫಲವಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಪರಿಚಯದ ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ ಪ್ರಾಮುಖ್ಯವಾದ 3 ಸಂದೇಶಗಳು. ಮೊದಲನೇದಾಗಿ ಜಾಗರೂಕರಾಗಿರ್ರಿ, ನಂಬಿಗಸ್ತರಾಗಿರ್ರಿ, ಸಿದ್ಧರಾಗಿರ್ರಿ. ಕರ್ತನು ಯಾವಾಗ ಬರುತ್ತಾನೆಂದು ನಮಗೆ ತಿಳಿಯದು, ಆದರೆ ನಾವು ಸಿದ್ಧರಾಗಿರಬೇಕು. ಕ್ರಿಸ್ತನ ಪ್ರತ್ಯಕ್ಷತೆಯ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಲ್ಪಡಬೇಕು. ಕ್ರಿಸ್ತನು ನಮ್ಮ ಪ್ರತಿಯೊಬ್ಬರಿಗೂ ಆತನು ನೀಡಿದ ಜೀವನ ಹಾಗೂ ಅದರೊಂದಿಗೆ ಕೊಡಲ್ಪಟ್ಟ ಜವಾಬ್ದಾರಿಕೆ, ಕರ್ತನ ಮುಂದೆ ನಮ್ಮ ಯಥಾರ್ಥ ಸ್ಥಿತಿಯಲ್ಲಿ ನಾವು ಇರುವಂತಹ ಪರಿಸ್ಥಿತಿಯಲ್ಲಿ ಕಾಣಿಸಲ್ಪಡುವಂಥದ್ದು. ಕರ್ತನ ಮುಂದೆ ನಾವು ನಮ್ಮ ಲೆಕ್ಕವನ್ನು ಒಪ್ಪಿಸಬೇಕು. ಆತನು ನಮಗೆ ಕೈವರ್ತಿಸಿದಂಥ ಜವಾಬ್ದಾರಿಯನ್ನು ನಾವು ಹೇಗೆ ನಿರ್ವಹಿಸಿದ್ದೇವೆ? ನಂಬಿಗಸ್ತ ಸೇವಕ ಹಾಗೂ ಅಪನಂಬಿಗಸ್ತ ಸೇವಕ, ಇವರಲ್ಲಿ ನಾವು ಯಾವ ಗುಂಪಿನಲ್ಲಿ
ಗುರುತಿಸಲ್ಪಡುತ್ತೇವೆ ಎಂಬುದನ್ನು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳುವುದು ಅಗತ್ಯ. ಕ್ರಿಸ್ತನ ಶ್ರಮಾಮರಣ ಧ್ಯಾನವನ್ನು ಧ್ಯಾನಿಸುವ ನಾವು ಕ್ರಿಸ್ತನೊಂದಿಗೆ ನಮ್ಮ ಜೀವನ ಹೇಗೆ ಜಾಗರೂಕತೆಯಿಂದ ನಂಬಿಗಸ್ತಿಕೆಯಿಂದ ನಿರ್ವಹಿಸಿದ್ದೇವಾ? ಕರ್ತನ ಅನಿರೀಕ್ಷಿತ ಆಗಮನದಲ್ಲಿ ನಮ್ಮ ಸಿದ್ಧತೆ ಹೇಗಿದೆ? ಕ್ಷಣಕಾಲ ನಮ್ಮನ್ನು ನಾವು ನೋಡಿಕೊಳ್ಳೋಣ. ಕರ್ತನ ಪ್ರತ್ಯಕ್ಷತೆಯಲ್ಲಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ಎಂಬ ಬಿರುದನ್ನು ಹೊಂದಿಕೊಳ್ಳುವಲ್ಲಿ ನಾವು ಜಾಗರೂಕತೆಯಿಂದ ನಂಬಿಗಸ್ತಿಕೆಯಿಂದ ಸದಾ ಸಿದ್ಧತೆಯೊಂದಿಗೆ ಕರ್ತನು ನಮಗೆ ಕೈವರ್ತಿಸಿದ ಜವಾಬ್ದಾರಿಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ಕಾಣಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಾವು ಅನೇಕ ಬಾರಿ ನಮ್ಮ ಕರ್ತನ ಬರುವಿಕೆಯನ್ನು ಲಘುವಾಗಿ ಕಂಡು ನಿರ್ಲಕ್ಷಿಸಿದ್ದೇವೆ. ನಮ್ಮನ್ನು ಕ್ಷಮಿಸು ದೇವರೇ. ನಮಗೆ ಬೇಕಾದ ಜಾಗರೂಕತೆ, ನಂಬಿಗಸ್ತಿಕೆ ಹಾಗೂ ನಿನ್ನ ಬರುವಿಕೆಗೆ ಬೇಕಾದ ಸಿದ್ಧತೆಯನ್ನು ಅನುಗ್ರಹಿಸು. ನಂಬಿಗಸ್ತ ಸೇವಕರಾಗಿ ಬದುಕುವ ಕೃಪೆ ಕೊಡು. ನಿನ್ನ ಬರುವಿಕೆಗೆ ಸಿದ್ಧರಾಗುವಂತೆ ನಮ್ಮನ್ನು ರೂಪಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.